ನನಗೆ ವಾಸುದೇವ ಅವರು ಮಾತಾಡ್ತಾ ಹೇಳ್ತಾ ಇದ್ರು, ಟಿಪ್ಪು ಏನಾಗಿದ್ದಾನೆ ಅಂತ ಹೇಳಿದ್ರೆ ಸರ್ ಥ್ರೋಬಾಲ್ ಆಗಿಬಿಟ್ಟಿದ್ದಾನೆ. ಇಲ್ಲಿ ಅಬ್ಸಲ್ಯೂಟ್ಲಿ ಅದೇ ಆಗಿರುವಂಥದ್ದು. ಕಾಂಗ್ರೆಸ್ ಅವರು ಬಿಜೆಪಿ ಅವ್ರ ಕಡೆ, ಬಿಜೆಪಿ ಅವರು ಕಾಂಗ್ರೆಸ್ ಅವ್ರ ಕಡೆ, ಒಟ್ಟಾರೆ ಆಗಿ ಈ ಟಿಪ್ಪು ಅನ್ನುವ ಹೆಸರು, ಪಾಪ ಆತ ಸತ್ತು ಸ್ವರ್ಗದಲ್ಲಿದ್ದಾರೋ ಎಲ್ಲಿದ್ದಾರೋ ಗೊತ್ತಿಲ್ಲ, ಆದರೆ ಅವರ ಹೆಸರು ಮಾತ್ರ ಇವತ್ತಿಗೂ ರಾಜಕೀಯ ದಾಳವಾಗಿ ಉಪಯೋಗ ಆಗ್ತಾ ಇರುವುದಂತೂ ಸತ್ಯ. ಸೊ ನಾವು ಮಾತಾಡ್ತಾ ಇದ್ದೆ, ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೀನಿ ಸರ್. ಖಂಡಿತ ಸರ್, ನಾವು ಡಿಸ್ಕಸ್ ಮಾಡ್ತಾ ಇದ್ದ ಹಾಗೆ ಈ ಟಿಪ್ಪು ವಿಚಾರವನ್ನು ಇಟ್ಕೊಂಡು ಇಷ್ಟೆಲ್ಲ ಕಾಂಟ್ರವರ್ಸಿ ಮಾಡೋ ಬದಲಿಗೆ ಅವರ ವಂಶಸ್ಥರನ್ನ, ಮನೆಯವರನ್ನ ಹುಡುಕಿ ಕರ್ಕೊಂಡು ಬಂದು ಅವರಿಗೆ ಒಂದು ಸ್ಥಾನಮಾನವನ್ನು ಕೊಡ್ಬೋದು ಅಂತ ನಿಮ್ಮ ಹತ್ರ ಕೇಳ್ತೇನೆ. ಅವರ ಪರಿಸ್ಥಿತಿ ಈಗ ಹೆಂಗಿದೆ ಸರ್? ಸರ್, ಈಗ ನಾವು ಆ ಕಾಲಘಟ್ಟಕ್ಕೆ ಹೋಗೋಣ. ಏನಿತ್ತು ಅಂತಂದರೆ, ಬ್ರಿಟಿಷರು ಒಂದೇ ಒಂದಿದ್ದ ಗುರಿ, ಇಡೀ ಭಾರತ ಸಾಮ್ರಾಜ್ಯವನ್ನು ಕಬಳಿಸ್ಬೇಕು ಅಂತಿತ್ತು. ಸಂಪತ್ತು ಎಲ್ಲವನ್ನೂ ಕೂಡ ಅವರು ದೇ ವಾಂಟೆಡ್ ಟು ದೋಚಬೇಕು ಅಂತ. ಇವತ್ತೇ ನೋಡಿ, ನಮ್ಮಲ್ಲಿ ಇರತಕ್ಕಂಥ ಅಮೂಲ್ಯ ವಸ್ತುಗಳು, ಕೊಹಿನೂರು ವಜ್ರ ಆಗಿರ್ಬೋದು, ಆಮೇಲೆ ಟಿಪ್ಪು ಸುಲ್ತಾನ್ ಖಡ್ಗ ಆಗಿರ್ಬೋದು, ಮಲ್ಯವರ ಲಂಡನ್ನಲ್ಲಿದೆ ಆಯ್ತಲ್ಲ. ಕೊನೆಗೆ ಇಷ್ಟೆಲ್ಲ ಮಾತಾಡ್ತೀವಲ್ಲ ನಾವು, ನಮ್ಮ ಸರ್ಕಾರಗಳು, ನಮ್ಮ ಕರ್ನಾಟಕ ಸರ್ಕಾರ ಇದ್ರ ಬಗ್ಗೆ ಇಷ್ಟೆಲ್ಲ ಟಿಪ್ಪು ಸುಲ್ತಾನ್ ಒಂದು ಸಣ್ಣ ಮ್ಯೂಸಿಯಂ ಮಾಡ್ಬೋದಾಯ್ತಲ್ವ? ಒಂದು ಸಣ್ಣ ಮ್ಯೂಸಿಯಮ್ಮು ಚಿಕ್ಕದಾಗಿ ಆಯಿತು. ಆ ಕಾಲಘಟ್ಟದಲ್ಲಿ ಯಾರು ಹುಟ್ಟಿರಲಿಲ್ಲ ಬಿಡಿ. ಐ ಆಮ್ ಟಾಕಿಂಗ್ ಅಬೌಟ್ 1780, 1784 ಆ ಕಾಲಘಟ್ಟದಲ್ಲಿ ಇವ್ರು ಯಾರು ಈ ರಾಜಕಾರಣ ಇರಲಿಲ್ಲ ಬಿಡಿ. ಕಾಂಗ್ರೆಸ್ಸನ್ನ ಪದನೂ ಇರಲಿಲ್ಲ, JDS ಇರಲಿಲ್ಲ, BJPನೂ ಇರಲಿಲ್ಲ, ಆ ಪಕ್ಷನೂ ಇರಲಿಲ್ಲ. ಆಗ ಆಳರಸದ್ದು ಅರಸುಗಳು ರಾಜ್ಯಭಾರ ಮಾಡ್ತಿದ್ರು. ಈ ಪ್ರಶ್ನೆ ಹುಟ್ಟೋದೇನಂತಂದರೆ, ಯಾವಾಗ ಅದು ಗಲಾಟೆ ಆಯಿತು, ಕೊಲೆ, ಅವನು ಕೊಲೆ ಕೂಡ ಇದುವರೆಗೂ ಗೊತ್ತಾಗಿಲ್ಲ. ಅವನು ಕೊಂದು ಹಾಕಿದ್ರೆ ಕೊಲೆ ಮಾಡಿದ್ರ ಅಂತ. ನಿಜ ಸರ್. ಕೊಂದು ಹಾಕಿದ್ರ ಕೊಲೆ ಆಯ್ತು. ಕೊಲೆ ಆದಾಗ ಸ್ವಹಿತರಿಂದ ಕೊಂದ್ಪಟ್ನ ಅಥವಾ ಬ್ರಿಟಿಷ್ ಕೊಂದು ಹಾಕಿದ್ರೆ. ಯಾಕಂದರೆ ಬ್ರಿಟಿಷ್ನರು ಆಮೇಲೆ ಬಂದಿದ್ದು, ಅವನು ಸತ್ತ ಮೇಲೆ ಬ್ರಿಟಿಷರು ಬಂದಿದ್ದು. ಕೊಂದವ್ರು ಯಾರು? 4 ಪ್ರಶ್ನೆ ಹಂಗೆ ಉಳ್ಕೊಂಬಿಡತ್ತೆ ಇವತ್ತು ಕೂಡ. ಅದು ಇನ್ವೆಸ್ಟಿಗೇಷನ್ ಮಾಡಿಸ್ಬೋದಾಯಿತು. ಇತಿಹಾಸ ಹಂಗೆ ಆಸಕ್ತಿ ಇದ್ದರೆ, ವೆದರ್ ಇಟ್ ಇಸ್ BJP ಆರ್ ಕಾಂಗ್ರೆಸ್, ವಾಟ್ ಎವರ್ ಇಟ್ ಈಸ್, ಹಂಗಿದ್ದಿದ್ರೆ ಅದ್ರ ಖೋಜ್ ತೆಗಿಬೋದಾಯಿತು. ಹೊಡೆದವ್ರು ಯಾರು? ಇತಿಹಾಸವನ್ನು ರೀಬಿಲ್ಡ್ ಮಾಡ್ಬೋದಾಯಿತು. ಸುಮ್ಮನೆ ಗಲೀಜು ಮಾಡೋ ಬದಲು ಆತನಿಗೆ ಈ ಗಲೀಜು ಇದೆಯಾ ಬಿಟ್ಬಿಡಿ, ಡ್ರಾಪ್ ಇಟ್. ಇಲ್ಲ ಅಂದರೆ ಅವನಿಗೆ ಸ್ಮಾರಕ ಮಾಡಿ, ಯು ಮೇಕ್ ಹಿಮ್ ಸಮಥಿಂಗ್ ಡಿಫರೆಂಟ್. ಅವನು ಆಳ್ದ ತಾನೆ. ಕರ್ನಾಟಕದಲ್ಲಿ ಹುಡುಕಿದ್ರೆ ಸರ್ಕಾರದ ವತಿಯಿಂದ ನೀವು ಹೇಳ್ದಂಗೆ ಸಣ್ಣ ಮ್ಯೂಸಿಯಂ ಇಲ್ಲ, ಸಣ್ಣ ಯೂನಿವರ್ಸಿಟಿ ಇಲ್ಲ, ಏನೇನೂ ಇಲ್ಲ, ಬರೀ ಖಾಲಿ ಜಯಂತಿ ಒಂದನ್ನ ಇಟ್ಕೊಂಡು ಇಷ್ಟು. ಸರ್, ಇವ್ರಿಗೆ ಏನು ಗೊತ್ತಾ ಸರ್, ಇವ್ರು ಹೇಳ್ಬಿಡ್ತೀನಿ ನೋಡಿ ಸರ್, ಇವ್ರಿಗೇನು ಟ್ರಂಪ್ ಕಾರ್ಡು, ಇದು ಮಾಡಿದ್ರೆ ಕೆಲವು ಆಸಕ್ತ ಸಮುದಾಯಗಳು ಜೈಪರ ಮಾಡುತ್ತೆ, ಹುಲಿಯಾ ಅಂತಾರೆ. ಹುಲಿಯಾ ಆಯಿತಾ? ಇನ್ನು ಆ ಕಡೆ ಬಂದಾಗ ಅವರು ಸಮರ್ಥನೆ ಮಾಡೋಕ್ಕೆ ಹೋದಾಗ ಅವ್ರ ಕಡೆಯವರು ಅವರು ಮಾತಾಡ್ತಾರೆ ನೋಡಿ. ಅವನು ನಿಜವಾಗ್ಲೂ ನಂಗೆ ಇಷ್ಟ ಆಗದೇ ಇರೋದು ಏನಂದರೆ, ಅಶೋಕರ ಮಾತಾಡಿದ ಭಾಷೆ ನಂಗೆ ಇಷ್ಟ ಆಗಲಿಲ್ಲ. ದಟ್ ಈಸ್ ಇವಾಗ ಅವರು ಹುತಾತ್ಮರು ಜನ್ನತ್ಗೆ ಹೋದ್ರೆ ಬೇರೆ ವಿಷಯ. ನಮ್ಮ ರಾಜ್ಯವನ್ನು ಆಳಿದ್ರು. ಈ ಬ್ರಾಟ್ ಇಡೀ ಜಗತ್ತಿನಲ್ಲೇ ಕೂಡ ಭಾರತ ದೇಶದ ಭರತ ಖಂಡದೊಳಗೆ ಇಷ್ಟೆಲ್ಲ ಭಾಷೆ ಇತ್ತು. ಈ ಬ್ರಾಡ್ ಪರ್ಷಿಯನ್ ಲ್ಯಾಂಗ್ವೇಜ್ ಬಿಕಾಸ್ ಯು ವಾಂಟ್ ಟು ಹ್ಯಾವ್ ಎ ಕಮ್ಯುನಿಕೇಷನ್ ವಿತ್ ದ ಪರ್ಷಿಯನ್ ಕಂಟ್ರೀಸ್. ಬಳದನಾಗಿ ಇದು ಗೊತ್ತಿಲ್ಲ ಇತಿಹಾಸದಲ್ಲಿ. ಬೇರೆ ಬೇರೆ ದೇಶ ಜೊತೆಗೆ ಸಂಪರ್ಕ ಇತ್ತು ಅವನಿಗೆ. ಅವ್ರ್ಯಾರು ನಮ್ಮ ಎನಿಮಿಗಳಾಗಿರಲಿಲ್ಲ ಸರ್. ಫ್ರೆಂಚ್ ಅವಾಗ ನಮ್ಗೆ ಎನಿಮಿಗಳಾಗಿದ್ರಾ? ಇಲ್ವಲ್ಲ. ವ್ಯವಹಾರಕ್ಕೋಸ್ಕರ ನೀವು ಅದನ್ನ ಕಂಟ್ರಿಗಳು ಆ ಸಂದರ್ಭದಲ್ಲಿ ಭಾರತವನ್ನು ಕಂಡಿದ್ದು ಹೇಗೆ ಅಂತ ಹೇಳಿದ್ರೆ, ಇಲ್ಲಿಂದ ಬಂದು ದೋಚ್ಕೊಂಡು ಹೋಗಬೇಕು, ವ್ಯಾಪಾರಗಳನ್ನು ಮಾಡ್ಕೊಂಡು ಹೋಗಬೇಕು ಅನ್ನೋ ಒಂದೇ ಉದ್ದೇಶ ಬಿಟ್ರೆ, ಭಾರತವನ್ನು ಆಳಬೇಕು, ನಾವು ಇಲ್ಲಿ ಸಾಮ್ರಾಜ್ಯವನ್ನು ಮಾಡಬೇಕು ಅನ್ನೋ ಉದ್ದೇಶ ಇರಲಿಲ್ಲ ಅಂತ ಕಾಣಿಸುತ್ತೆ. ಖಂಡಿತವಾಗ್ಲು ಬಂದರು ನೋಡಿ ಸರ್. ಇದು ಹೆಂಗೆ ಗೊತ್ತಾ, ಸಬಲವರು ಮತ್ತು ಪ್ರಬಲವರು ಅಂತ ಕರಿತೀವಿ ನಾವು. ಸಬಲರು ಬಂದರು, ಏನೇನು ಅವ್ರು ಬೇಕಾಗಿದ್ದೇನೋ ಒಂದು ಒಡವೆ, ವಸ್ತ್ರ, ಗೋಲ್ಡ್ ಗೇಲ್ಡ್ ಎಲ್ಲ ಬೇಕಾಗಿತ್ತು, ಧ್ವಂಸ ಮಾಡಬೇಕಾಯ್ತು. ಅವರವರ ಧರ್ಮದ ಪರಂಪರೆ ವಿಷಯದಲ್ಲಿ ಮಾಡಿದ್ರೆ ತೊಗೊಂಡು ಹೋದರು. ಅವರೇನು ಹೋದವರೇನು ಇವತ್ತು ಸುಖ ಸುಪ್ಪತ್ತಿಯಲ್ಲಿ ಯಾರೂ ಇಲ್ಲ. ಬಾಬರ್ ಮಸೀದಿ, ಬಾಬರಿಗೆ ಮನೆ ನೋಡೋದ್ರೆ ನೀವು ಆಶ್ಚರ್ಯ ಪಡ್ತೀವಿ. ಏನಿದೆ ಬಾಬರ್ ಮನೆ ಇದೆಯಲ್ಲ, ಇಟ್ ಈಸ್ ಡಿಸ್ಟ್ರಾಯ್ಡ್. ಆ ದೇಶ ಕೂಡ ಅವನಿಗೆ ಸ್ಮಾರಕ ಮಾಡಿಲ್ಲ. ನಮ್ಮ ದೇಶದಲ್ಲೂ ಸ್ಮಾರಕ ಮಾಡಿಲ್ಲ. ಟಿಪ್ಪುಗೆ ಎಲ್ಲಿದೆ ಸ್ಮಾರಕ? ಎಲ್ಲಿದೆ? ಅದನ್ನು ಏನು ಹೊಗಳ್ತಿದ್ದೀರಿ, ಏನು ನೀವು ತನಗೆ ಭವ್ಯಕರಣ ಮಾಡ್ತಿದ್ದೀರಿ, ಎಲ್ಲಿದೆ?